ಸರ್ ಏನ್ ಮಾಡ್ತಾ ಇದ್ದೀರಾ ಸರ್? ಯಾರಮ್ಮ ನೀವು? ಸರ್ ಈ ಗಾಡಿ ನಂದು ಸರ್. ಏನು ಅಂತ? ಲೈಸೆನ್ಸ್ ತೋರ್ಸಮ್ಮ. ಸರ್ ಲೈಸೆನ್ಸ್ ಅಂದ್ರೆ ಓಡ್ಸೋ ಗಾಡಿಗೆ ಲೈಸೆನ್ಸ್ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಮನೆ ಮುಂದೆ ಇಟ್ಕೊಂಡಿರೋ ಗಾಡಿಗೆ ಲೈಸೆನ್ಸ್ ಅಂದ್ರೆ ಪಬ್ಲಿಕ್ ಆಗಿ ಏನೇ ಮಾಡಿದ್ರು ಅದಕ್ಕೆ ನೋಂದಣಿ ಪತ್ರ ಜೊತೆಗೆ ಪರವಾನಗಿ ಇರ್ಬೇಕು, ಅಂದ್ರೆ ಲೈಸೆನ್ಸ್. ನನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ನಮ್ ದೇವಸ್ಥಾನ ಮುಂದೆಗಡೆ ನಾವು ಹೂವಿನ ಅಂಗಡಿ ಇಟ್ಕೊಂಡಿದೀವಿ ವರ್ಷಾನ್ಗಟ್ಲೆಯಿಂದ. ಅಂದ್ರೆ ಯಾರು ಆಗ ಬಂದು ಈ ತರ ಏನು ಕೇಳಿಲ್ಲ ಸರ್. ಏನಮ್ಮ ಇದು? ಗೊತ್ತಿಲ್ಲ ಮಾವ, ಇವ್ರು ಗಾಡಿ ಎತ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಸರ್, ಇದೇನಂತ ಟ್ರಾಫಿಕ್ ಏರಿಯಾ ಏನಲ್ಲ, ಅದು ಒಂದು ಇದರಿಂದ ಯಾರಿಗೂ ಸಮಸ್ಯೆನೂ ಇಲ್ಲ. ಮತ್ತೆ ಇದು ನಮ್ಮನೆ ಕಾಂಪೌಂಡ್ ಇರೋದು, ಅದನ್ನ ಯಾಕೆ ತೆಗಿತೀರಾ? ರಸ್ತೆ ನಿಮ್ಮನೆ ಆಗಲ್ಲ ಇವ್ರೆ. ಇರ್ಬೋದು ಇವ್ರೆ, ಹೂ ಮಾರೋರು, ಹಾಲು ಮಾರೋರು, ತರಕಾರಿ ಮಾರೋರೆಲ್ಲ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಹಾಗಂದ್ಬಿಟ್ರೆ ಇದರಿಂದಲೇ ಜೀವನ ಮಾಡ್ತಾರೋ ಗತಿ ಏನು? ಒಬ್ರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಕಾನೂನು ನಿಮ್ಗೆ ಎಲ್ಲಿದೆ ಹೇಳಿ? ಮತ್ತೆ ಎಷ್ಟು ದಿನದಿಂದ ಇಟ್ಟಿದ್ದಾರೆ ಈ ಅಂಗಡಿನ? ಸರ್ 2-3 ತಿಂಗಳಾಯ್ತು ಸರ್. ಆ 2-3 ತಿಂಗಳು ನಾವಿಲ್ಲಿಗೆ ಬಂದಿರಲಿಲ್ಲ. ಮತ್ತೆ ಈಗ ಇದ್ದಕ್ಕಿದ್ದಾಗೆ ಬಂದಿರೋದಕ್ಕೆ ಕಾರಣ ಕಂಪ್ಲೇಂಟ್ ಬಂದಿದೆ ಇವ್ರೆ, ಈ ದಾರಿಲಿ ಹೂವಿನ ಅಂಗಡಿ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂತ. ಏಯ್, ಅಲ್ಲಿ ಅಡ್ಜಸ್ಟ್ ಕೊಡ್ರು, ಅದರಲ್ಲಿ ಹೆಸರಿದೆ. ಸಾರಿ ಸರ್, ಆ ಲೆಜ್ಜರ್ ಬುಕ್ ಆಫೀಸಲ್ಲಿ ಮರ್ತು ಬಂದುಬಿಟ್ಟೆ ಸರ್. ನೋಡಿ ಇವ್ರೆ, ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಾವು ಅದ್ರ ಮೇಲೆ ಆ್ಯಕ್ಷನ್ ತಗೋತಾ ಇದ್ದೀವಿ. ನಮಗೆ ಗೊತ್ತು ಇದನ್ನೇ ನಂಬ್ಕೊಂಡಿರೋ ಜೀವನ ಬೀದಿಗೆ ಬರುತ್ತೆ ಅಂತ. ಆದರೆ ಈ ದೇಶದ ಕಾನೂನು ವ್ಯವಸ್ಥೆನೇ ಹೀಗಿದೆ. ನೀವು ಫೈನ್ ಕಟ್ಟಿ ಗಾಡಿ ಬಿಡಿಸ್ಕೋಬಹುದು, ಆದರೆ ಲೈಸೆನ್ಸ್ ಇಲ್ಲದೆ ಮತ್ತೆ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಇನ್ನೇನೇ ಮಾತಾಡೋ ಹಾಗಿದ್ರು ಕಾರ್ಪೊರೇಷನ್ಗೆ ಬಂದು ಮಾತಾಡಿ. ಏಯ್ ಎತ್ತಾಗ್ರೋ. ಇಲ್ಲ ಸರ್, ಸ್ವಲ್ಪ ಹೊತ್ತು ಟೈಮ್ ಕೊಡು. ಸರ್ ಸರ್ ಅಣ್ಣ ನಮ್ ಬೇಡ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ ಸರ್. ಹೇಳಿ ಸರ್ 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 ಸ್ವಲ್ಪ ಟೈಮ್ ಎತ್ತಾಗ್ರೋ, ಏನು ಅರ್ಥ ಇದ್ರೆ ಎತ್ತಾಗ.